ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 4 ವಾರ ಆಯ್ತು, ಅಂದ್ರೆ 26 ದಿನ ಎಪಿಸೋಡ್ ಆಯ್ತು. ಆದ್ರೂ ಕೂಡ ಈವರೆಗೆ ಯಾರು ಕ್ಯಾಪ್ಟನ್ ಆಗಿರ್ಲಿಲ್ಲ. ಈಗ ಬಂದಿರೋ ಪ್ರೋಮೋ ಏನಂದ್ರೆ ಇವತ್ತು 25ನೇ ದಿನ ಮೊದಲ ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಡ್ತಾ ಇದಾರೆ. ನಮ್ಮ ಯಾರ್ಯಾರು ರಘು ಅವರು ಮತ್ತೆ ಋಷಾ ಗೌಡ ಅವರು ಇಬ್ರು ಆಡ್ತಾ ಇದ್ದಾರೆ. ಯಾರು ಗೆದ್ದಿದ್ಯಾರು, ಟಾಸ್ಕ್ ಯಾವ ರೀತಿ ಇದೆ, ಮುಂದೆ ಇದೆ ಮಾರಿ ಹಬ್ಬ, ಬಕೆಟ್ ಗ್ಯಾಂಗು ಯಾರು ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಮತ್ತೆ ಟಾಸ್ಕ್ ಯಾವ ರೀತಿ ಇತ್ತು, ಯಾರು ವಿನ್ ಆಗಿದ್ದಾರೋ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತಾ ವಿನ್ನರ್ ಯಾರು ಅಂತ. ನಾನು ಇದಕ್ಕಿಂತ ಮುಂಚೆನೆ ಲೈವ್ ಅಪ್ಡೇಟ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಕ್ಯಾಪ್ಟನ್ ಆಗಿದ್ದು ಇವರೇ ಅಂತ. ಅದು ಸತ್ಯನ ಅಂದ್ರೆ ಕಂಪ್ಲೀಟ್ ಆಗಿ ಮಾತಾಡೋಣ. ಪ್ರೋಮೋ ಯಾವ ರೀತಿ ಇದೆ, ಯಾವ ರೀತಿ ಎಲ್ಲ ಟಾಸ್ಕ್ ಆಡ್ತಾ ಇದ್ದಾರೆ, ಗೆದ್ದಿದ್ ಯಾರು, ಮೊದಲ ಕ್ಯಾಪ್ಟನ್ ಆಗಿದ್ಯಾರಂತ. ತುಂಬಾ ಲೆಂತ್ ಇರಲ್ಲ, 2 ನಿಮಿಷ ಒಳಗಡೆ ವಿಡಿಯೋ ಇರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದಾರೆ ಬಟ್ ಲೈಕ್ ಮಾಡ್ತಾ ಇಲ್ಲ. ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಅಂತ ಹೈಪ್ ಕೊಡಿ. ಇಂತ ಅಪ್ಡೇಟ್ ಗಾಗಿ ಕಾಯ್ತಾ ಇರಿ. ಅಪ್ಡೇಟ್ ತುಂಬಾನೇ ಬೇಗ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಪ್ರೋಮೋ ವಿಷಯಕ್ಕೆ ಬರೋಣ. ಈ ಪ್ರೋಮೋದಲ್ಲಿ ಮುಖ್ಯವಾಗಿ ನಮ್ಮ ರಿಷಾ ಗೌಡ ಮತ್ತು ನಮ್ಮ ರಘು ಅವರು ಕ್ಯಾಪ್ಟನ್ ಟಾಸ್ಕ್ ಆಡಕ್ ಸೆಲೆಕ್ಟ್ ಆಗಿದ್ದಾರೆ. ಬ್ಲೈಂಡ್ ಆಗಿರುತ್ತೆ, ಕತ್ಲಲ್ಲಿರುತ್ತೆ. ಅವ್ರ ಹೆಸರನ್ನ ಆಂಗ್ಲ ಭಾಷೆಯಲ್ಲಿ ಲೆಟರ್ಸ್ ಇರ್ತವೆ, 5 ಲೆಟರ್. ರಘು ಅಂದ್ರೆ ರಘು ಮತ್ತು ರಿಷಾ ಅಂತ. ಅವು 2ನ್ನ ಜೋಡಿಸ್ಬೇಕು. ಯಾರಾದ್ರೆ ಬೇಗ ಜೋಡಿಸ್ತವ್ರ ಅವರು ವಿನ್ನರ್ ಆಗ್ತಾರೆ ಈ ಟಾಸ್ಕ್ ಅಲ್ಲಿ. ಅದನ್ನ ನಮ್ಮ ಕಂಟೆಸ್ಟೆಂಟ್ ಗಳು, ಮಿಕ್ಕಿರೋ ಕಂಟೆಸ್ಟೆಂಟ್ ಗಳು ಟಿವಿಲಿ ನೋಡ್ತಾ ಇರ್ತಾರೆ. ಆ ಟಿವಿಲಿ ನಮ್ಮ ಗಿಲ್ಲಿ ನಟ ತುಂಬಾನೇ ಕಾಮಿಡಿ ಮಾಡ್ತಾ ಇರ್ತಾರೆ. ಅಣ್ಣ ಅಲ್ಲಿ ಹೋಗ್ಬಿಡೋಣ, ಅಣ್ಣ ಇಲ್ಲಿ ಹೋಗ್ಬಿಡೋಣ ಅಂತ. ಗಿಲ್ಲಿಗೆ ಇದೇ ಪ್ಲಸ್, ಯಾವಾಗ್ಲೂ ಸುಮ್ನೆ ಇರಲ್ಲ, ಏನೋ ಮಾತಾಡ್ತಿರ್ತಾರೆ. ಅದು ಕಾಮಿಡಿಯಲ್ಲಿ ಒಬ್ಬನ ಟಾರ್ಗೆಟ್ ಮಾಡಿ ಮಾತಾಡಲ್ಲ, ಕಾಮಿಡಿ ಟೈಮ್ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಉರ್ಸೋರ್ನ ಕರೆಕ್ಟ್ ಆಗಿ ಉರಿಸ್ತಾ ಇರ್ತಾರೆ. ಅಲ್ಲಿ ತುಂಬಾ ಫನ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ತುಂಬಾ ವರ್ಕೌಟ್ ಆಗುತ್ತೆ. ಗಿಲ್ಲಿಗೆ ಇದೇ ಪ್ಲಸ್ ಆಗ್ಬೋದು. ಎಲ್ಲ ನೋಡ್ತಾ ಇರ್ತಾರೆ, ಬಲ್ ಗಿಲ್ಲಿ ಮಾತ್ರ ಪಟ 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 ಅಂತ ಮಾತಾಡ್ತಾನೆ ಇರ್ತಾನೆ. ಅದು ಪ್ಲಸ್ ಆಗೋದವ್ರೆ, ಯಾವ್ದು ಸಂದೇಹ ಬೇಡ. ಇನ್ನು ವಿಷಯಕ್ಕೆ ಬರೋಣ, ಕ್ಯಾಪ್ಟನ್ ಯಾರು ಅಂತ. ಫಿಸಿಕಲ್ ಟಾಸ್ಕ್ ಅನ್ಕೊಂಡಿದ್ವಿ, ಬಟ್ ಬುದ್ಧಿ ಉಪಯೋಗ ಮಾಡಿ ಟಾಸ್ಕ್ ಆಡೋ ಟಾಸ್ಕ್ ಇದು. ಯಾಕೆ ಅಂದ್ರೆ ಕತ್ತಲ್ಲೇ ಲೆಟರ್ ಜೋಡಿಸ್ಬೇಕು. ಅದು ಫಿಮೇಲ್ ಆದ್ರೂ ಸರಿ, ಮೇಲ್ ಆದ್ರೂ ಸರಿ, ಬಾಡಿ ಬಿಲ್ಡರ್ ಆದ್ರೂ ಸರಿ, ನಾರ್ಮಲ್ ಆಗಿದ್ರು ಸರಿ, ಸಣ್ಣ ಇರೋದ್ರು ಸರಿ, ಎಲ್ಲರೂ ಕೂಡ ಆ ಟಾಸ್ಕ್ ಆಡ್ಬೋದು. ಬಟ್ ಈ ಟಾಸ್ಕ್ ಮಾತ್ರ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ನಮ್ಮ ಮೊಮೆಂಟ್ ಅಂಡ್ ರಘು ಅವರು ಈ ಟಾಸ್ಕ್ ಗೆದ್ದಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಮೊದಲ ಕ್ಯಾಪ್ಟನ್ ನಮ್ಮ ರಘು ಅವರು ಸೆಲೆಕ್ಟ್ ಆಗಿದ್ದಾರೆ. 2 ವಾರಗಳ ಕಾಲ ಕ್ಯಾಪ್ಟನ್ ಆಗಿರ್ತಾರೆ ನಮ್ಮ ರಘು ಅವರು. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ಇದೇ ಹೇಳ್ಬೋದು. ಎಲ್ಲಾ ಸೀಸನ್ ಗಳಲ್ಲಿ ಒಬ್ರು ಕ್ಯಾಪ್ಟನ್ ಆದ್ರೆ 1 ವಾರ ಮಾತ್ರನೇ ಇರ್ತಿದ್ರು. ಆದ್ರೆ ಈ ಸಲ ಮಾತ್ರ ಪ್ಲಾನ್ ಚೇಂಜ್ ಆಗಿದೆ. 2 ವಾರಗಳ ಕಾಲ ಇವರೇ ಕ್ಯಾಪ್ಟನ್ ಇರ್ತಾರೆ. ನೆಕ್ಸ್ಟ್ ವೀಕ್ ಕೂಡ ಇವರೇ ಕ್ಯಾಪ್ಟನ್. ಇನ್ನ 15 ಡೇಸ್ ಇವರಿಗೆ ಇಮ್ಯುನಿಟಿ ಪವರ್ ಇರುತ್ತೆ. ಯಾವುದೇ ಎಲಿಮಿನೇಟ್ ಆಗಲಿ ಎದುರ್ಕೊಳ್ಳುವ ಅವಶ್ಯಕತೆ ಇರಲ್ಲ. ದಿಸ್ ಎ ಗುಡ್ ಚಾಯ್ಸ್ ಅಂತ ಹೇಳ್ಬೋದು. ಈಗ ಇವರ ಕೈಯಲ್ಲಿ ಬಿಗ್ ಬಾಸ್ ಮನೆ ಇರುತ್ತೆ. ಬಿಗ್ ಬಾಸ್ ಅಲ್ಲಿನ ಕಂಟೆಸ್ಟೆಂಟ್ ಗಳು, ಯಾಕೆ ಅಂದ್ರೆ ಅಲ್ಲಿನ ಬಕೆಟ್ ಗ್ಯಾಂಗ್ ಅಂತ ಏನೆಲ್ಲ ಹೇಳ್ತೀವಲ್ಲ, ಜಾನಿವ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಕೆಲವೆಲ್ಲ ಇದ್ದಾರೆ. ಅಂದ್ರೆ ಅಶ್ವಿನಿ ಗೌಡ ಹಿಂದೆ ಹೋಗೋರಿಗೆ ತುಂಬಾನೇ ಇರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ರಘು ಅವರು ನ್ಯಾಯಪರವಾಗಿ ಕರೆಕ್ಟ್ ಆಗಿ ಆಡಿಸ್ತಾರೆ, ಕರೆಕ್ಟ್ ಆಗಿ ಡಿಸಿಷನ್ ತಗೊಂತಾರೆ ಅಂತ ಅನ್ಕೊಂಡಿದ್ದೇನೆ. ನೋಡೋಣ ಯಾವ ರೀತಿ ಎಲ್ಲ ಬದಲಾವಣೆ ಮಾಡ್ತಾರೆ, ಬದಲಾವಣೆ ಆಗುತ್ತೆ ಅಂತ. ಒಂದಂತೂ ಸತ್ಯ, ಕ್ಯಾಪ್ಟನ್ ಆಗಿರೋದು ರಘು ಅವರಂತ. ಯಾಕಂದ್ರೆ ಅಲ್ಲಿ ಪ್ರೋಮೋದಲ್ಲಿ ನೋಡಿದಾಗ ನಮ್ ಲೆಟರ್ಗೆಲ್ಲ ಜೋಡಿಸಿರೋದು ಅವರೇ ಕಾಣುತ್ತೆ. ಆದ ಕಾರಣ ಇದಕ್ಕಿಂತ ಮುಂಚೆನೆ ಹೇಳಿದ್ದೆ, ಈಗಲೂ ಹೇಳ್ತಾ ಇದೀನಿ, ಕ್ಯಾಪ್ಟನ್ ಈಸ್ ರಘು. ಬಿಗ್ ಬಾಸ್ ಸೀಸನ್ 12 ಫಸ್ಟ್ ಕ್ಯಾಪ್ಟನ್ ಆಫ್ ದ ಸೀಸನ್ ಅಂತ ಹೇಳ್ಬೋದು. ಆ ರೀತಿಯಾಗಿದೆ. ಮತ್ತೆ ನಿಮ್ಗೆ ರಘು ಅವರು ಕ್ಯಾಪ್ಟನ್ ಆಗಿದ್ರೆ ಖುಷಿ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇಂಥ ಅಪ್ಡೇಟ್ ಗಳಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇಗನೆ ಸಿಗ್ತಾ ಇರುತ್ತೆ. ಲೈವ್ ಅಪ್ಡೇಟ್ ಕೂಡ ಬರುತ್ತೆ. ಖಂಡಿತವಾಗ್ಲೂ ಅಪ್ಡೇಟ್ಗೋಸ್ಕರ ಕಾಯ್ತಾ ಇರಿ. ಹಾಗೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.